ವೆಲ್ಕಮ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್. ಇವತ್ತು ನಾನು ವೈಷ್ಣವಿ ಹೈಟ್ಸ್, ಓಕೆ, 3 BHK ಫ್ಲ್ಯಾಟ್, ಇಂಡಿವಿಜುವಲ್ ಫ್ಲ್ಯಾಟ್. ಇದು 60-40 ಸೈಟಲ್ಲಿ, ಕಾರ್ನರ್ ಸೈಟಲ್ಲಿ ಕಟ್ಟಿರುವಂಥ ಪ್ರೀಮಿಯಂ ಅಪಾರ್ಟ್ಮೆಂಟು. ಒಂದು ಫ್ಲೋರಿಗೆ ಒಂದೇ ಒಂದು ಫ್ಲ್ಯಾಟ್ ಇರುತ್ತೆ. 40-60ಯಲ್ಲಿ 3 BHK. ಇದನ್ನು ರಿವ್ಯೂ ಮಾಡ್ತಾ ಇದ್ದೀನಿ ನಿಮಗೆ. ಫಸ್ಟಿಗೆ ನಾನು ಪಾರ್ಕಿಂಗ್ ಬಗ್ಗೆ ಫಸ್ಟ್ ಫ್ಲೋರ್ ಹೌಸನ್ನ ರಿವ್ಯೂ ಮಾಡ್ತೀನಿ. ಅದರ ಜೊತೆಗೆ 4th ಫ್ಲೋರಲ್ಲಿರೋ ಫ್ಲ್ಯಾಟನ್ನು ಕೂಡ ರಿವ್ಯೂ ಮಾಡ್ತೀನಿ. ಆದಮೇಲೆ ಕಂಪ್ಲೀಟ್ ಅಮ್ಯುನಿಟೀಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ 30 ಫೀಟ್ ರೋಡು, ಇದರ ಸೌತ್ಗೂ ಕೂಡ 30 ಫೀಟ್ ರೋಡ್ ಇದೆ. ಇದು ಡೆಡ್ ಎಂಡು, ವೆಹಿಕಲ್ ಮೂವ್ಮೆಂಟ್ ಇಲ್ಲಿ ಯಾವುದೂ ಇರಲ್ಲ. ಓಕೆ, ಸೊ ಇವನ್ ಗೇಟ್ಸ್, ಇವನ್ ಫ್ರಂಟಿಗೂ ಕೂಡ ಗ್ರನೈಟ್ ಹಾಕಿದ್ದೀವಿ. ಸೊ ವರ್ಕ್ ನಡೀತಾ ಇದೆ. ವಿತಿನ್ 2 months 60 ಡೇಸಲ್ಲಿ ಪೊಸಿಷನ್ ಇದೆ. ಪ್ರತಿಯೊಂದು ಫ್ಲ್ಯಾಟಿಗೂ 2 ಕಾರ್ ಪಾರ್ಕಿಂಗ್. ಓಕೆ, ಸ್ಪೇಷಿಯಸ್ 40-60 ಆಗಿರೋದ್ರಿಂದ ನಿಮಗೆ ಈ ಥರ ಇದೆ. ಇವನ್ ಪಿಲ್ಲರ್ಸ್ ಕೂಡ ನಾವು ಗ್ರಾನೈಟನ್ನು ಅಕಾಮಡೇಟ್ ಮಾಡಿದ್ದಾರೆ ನೀಟಾಗಿ. ಓಕೆ, ಯು ಕ್ಯಾನ್ ಸಿ ದಿಸ್. ಸೊ ಸೆಕ್ಯೂರಿಟಿಗೆ ಸಪ್ರೇಟ್ ರೂಮ್ ಇರುತ್ತೆ. ಸೊ ಟೋಟಲ್ ಪ್ರತಿಯೊಂದು ಫ್ಲ್ಯಾಟಿಗೂ 2 ಕಾರ್ ಪಾರ್ಕಿಂಗು. ಈವನ್ ಈ ವಾಲ್ಗೂ ಕೂಡ, ಕಾಂಪೌಂಡ್ ವಾಲ್ಗೂ ಕೂಡ ಟೈಲ್ಸ್ ರೆಡಿ ಇದೆ. ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಲಿಫ್ಟ್ ಇದೆ. ಲಿಫ್ಟಿಗೆ ನಾವು ಯಾವ ಟೈಲ್ಸ್ ಅದೇನು, ಟೆರಕೋಟಾ ಟೈಲ್ಸ್ ಹಾಕ್ತಾ ಇದ್ದೀವಿ, ಜಸ್ಟ್ ಟು ಎನ್ಹಾನ್ಸ್ ಬ್ಯೂಟಿ ಆಫ್ ದ ಫ್ಲ್ಯಾಟು. ಓಕೆ, ಇದರ ವರ್ಕು ಕೂಡ ನಡೀತಾ ಇದೆ. ಗ್ರನೈಟ್ ಫೈನಲ್ ಸ್ಟೇಜಲ್ಲಿದೆ, ಪಾಲಿಷಿಂಗ್ ಎಲ್ಲ ನಡೀತಾ ಇದೆ. ಸೊ ಟೋಟಲ್ 2 ಪಾರ್ಕಿಂಗ್ ವಿತ್ ಕರೆಂಟ್ ಬ್ಯಾಕಪ್. ಓಕೆ, ಪೂರ್ತಿಯಾಗಿದೆ ಸಿ. ಆ್ಯಂಡ್ ನಮಗೆ ಸಪ್ರೇಟಾಗಿ ಬೋರ್ವೆಲ್ಲು ಇದೆ ಮತ್ತು ಕಾರ್ಪೊರೇಷನ್ ವಾಟ್ರು ಇದೆ. ಓಕೆ, ಸೊ ವಾಟ್ರದ್ದೇನು ಪ್ರಾಬ್ಲಮ್ ಇಲ್ಲ. ಓಕೆ, ಎವ್ರಿಥಿಂಗ್ ಕರೆಂಟ್ ಬ್ಯಾಕಪ್ ಎಲ್ಲ ರೆಡಿ ಇದೆ. ಸೊ ಈ ವಾಲ್ಗೆ ಈ ಟೈಲ್ಸ್ ಬರುತ್ತೆ. ಓಕೆ, ಲಿಫ್ಟು ಆಲ್ಮೋಸ್ಟ್ ಸ್ಟೇಜ್ ಇದೆ. ಬಟ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಫಸ್ಟ್ ಫ್ಲೋರ್. ಈ ಫ್ಲ್ಯಾಟ್ ಬಂದುಬಿಟ್ಟು 3 BHK ಈಸ್ಟ್ ಫೇಸಿಂಗು. ಈವನ್ ಸ್ಟೆಪ್ಸು ಕೂಡ 3 ಫೀಟ್ ಇದೆ. ಓಕೆ, ಸೊ 4th ಫ್ಲೋರಲ್ಲಿರೋದು. ಆಲ್ ದಿಸ್ ಇಟಾಲಿಯನ್ ಮಾರ್ಬಲ್ಸ್ ಫಿನಿಶಿಂಗ್ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ಲಿಫ್ಟ್ ಬರುತ್ತೆ, ಟಾಪ್ ನಾಚ್ ಕ್ವಾಲಿಟಿ. 6 ಅಡಿ ಜಾಗ ಇದೆ. ಕಲರ್ ಕಾಂಬಿನೇಷನ್ ಕೂಡ ನೀಟಾಗಿ ಮಾಡಿದ್ದಾರೆ. ಸೊ ಸೇಫ್ಟಿಗೆ ವೆಲ್ ಗೇಜ್ ಕಬ್ನ ಕೂಡ ಹಾಕಿದ್ದಾರೆ. ಓಕೆ, ಸೊ ನೀವು ಜಸ್ಟ್ ವಿಂಡೋದು ಇದ್ರ ಮೇಲೆ ನೋಡಿದ್ರೂ, ಸೊ ಫಿನಿಶಿಂಗ್ ಎಲ್ಲ ನೋಡಿದ್ರೆ ಯು ವಿಲ್ ಸಿ ಥಿಕ್ನೆಸ್ ಎಲ್ಲ ಎಷ್ಟು ನೀಟಾಗಿದೆ ಅಂತೇಳಿ. ಇಲ್ಲಿ ಪ್ಯೂರ್ಲಿ ಕೆಳಗಡೆ ಏನು ನೋಡಿದ್ರಲ್ಲ ಆ ವಿಂಡೋ ಬರುತ್ತೆ. ಇವನ್ ಡೋರು ಕೂಡ ಬರ್ಮಾಟಿಕ್ ಪಾಲಿಷಿಂಗ್ ನಡೀತಾ ಇದೆ. ಓಕೆ, ಸೊ ಹೈ ಕ್ವಾಲಿಟಿ ವೆಲ್ ಮೇಂಟೈನ್ ಟೀಕ್ ಇದು. ಓಕೆ, ಸೊ ನಮಗೆ ಸ್ಪೇಷಿಯಸ್ 6 ಫೀಟ್ ಜಾಗ ಇದೆ. ಓಕೆ, ಇವನ್ 2-3 ಚೇರ್ ಹಾಕೊಂಡು ಕೂತ್ಕೊಂಡ್ರು ವ್ಯೂವನ್ನು ಎಂಜಾಯ್ ಮಾಡ್ಬೋದು. ಈಸ್ಟ್ ಫೇಸಿಂಗ್ 3 BHK ಫ್ಲ್ಯಾಟು. ಸೊ ನಮ್ಗೆ ಹತ್ರ ಈಗ ಹಾಲಲ್ಲಿದ್ದೀವಿ. ಇಟ್ ಈಸ್ ಅ 21/20 ಸ್ಕ್ವೈರಲ್ಲಿ ಬರುವಂಥ ಹಾಲು. ನಿಮಗೆ ಇಲ್ಲಿ ಪೂಜಾ ಯೂನಿಟ್ ಬರುತ್ತೆ. ಅದಕ್ಕೂ ಕೂಡ ನಾವು ಯೂಸ್ ಮಾಡ್ತಾ ಇರೋದು ಬರ್ಮಾಟಿಕೆ ಯೂಸ್ ಮಾಡಿದ್ದಾರೆ. ಓಕೆ, ಇನ್ನು ಪಾಲಿಷಿಂಗ್ ಪೆಂಡಿಂಗ್ ಇದೆ. ಸೊ ಫುಲ್ ವೆಂಟಿಲೇಷನ್ನು, ಎಂಟೈರ್ ವಾಲು. ಸೊ ನೀಟಾಗಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಸೊ ಡೋರ್ ಕೂಡ ಬರ್ಮಾಟಿಕಲ್ ಆಗಿದೆ. ಇನ್ನೊಂದು ಸಲ ಫಿನಿಶಿಂಗ್ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತೇಳಿ. ಸೊ ಯು ಕ್ಯಾನ್ ರಫ್ಲಿ ಒಳ್ಳೆ ಇದನ್ನು ಹಾಕಿದ್ದಾರೆ. ಸೊ ಈ ಥರ ವ್ಯೂ ಕಾಣುತ್ತೆ. ಇದು ಪೂಜಾ ಯೂನಿಟು. ಓಕೆ, ಪೂಜಾ ಯೂನಿಟ್ ಅಪ್ರಾಕ್ಸಿಮೇಟ್ಲಿ 5/5 ರಫ್ಲಿ, 6/6 ಓಕೆ, ಸೊ ಅದು ಫಾಲೋಡ್ ಬೈ ನಮಗೆ ಕಿಚನ್ ಇದೆ. ಕಿಚನ್ ಕೂಡ ಸೌತ್ ಈಸ್ಟಿಗೆ ಬಂದಿದೆ. ಆ್ಯಸ್ ಪರ್ 10/10 ಆ್ಯಸ್ ಪರ್ ವಾಸ್ತು. ನೀವು ಇಂಟೀರಿಯರ್ ಎಲ್ಲ ಇದೆಲ್ಲ ಮಾಡಿಸ್ಕೋಬೋದು. ಎಲ್ ಶೇಪಲ್ಲಿರುತ್ತೆ. ಇವನ್ ಇದಕ್ಕೂ ಕೂಡ UPSC ಹಾಕಿಲ್ಲ. ಇವನ್ ಕಿಚನ್ ವಿಂಡೋಗೂ ಕೂಡ ಬರ್ಮಾಟಿಕನೇ ಯೂಸ್ ಮಾಡಿದ್ದೀವಿ, ವೆಲ್ ಗೇಜ್ಡ್ ಸ್ಟೋನ್ ಜೊತೆ. ಸೊ ಈ 4th ಫ್ಲೋರಲ್ಲಿ ಅಗೈನ್ ಬಾಲ್ಕನಿ ಬರುತ್ತೆ, ಗ್ರಾನೈಟ್ ಟೈಲ್ಸ್. ಇದಕ್ಕೂ ಕೂಡ ಸೇಫ್ಟಿಗೆ ಆಲ್ರೆಡಿ ಗ್ರಿಲ್ ಆಲ್ರೆಡಿ ರೆಡಿ ಆಗಿದೆ. ಓಕೆ, ಸೊ ಈ ಔಟ್ಡೋರ್ ಕೂಡ ಬರ್ಮಾಟಿಕೆ ಮಾಡಿರೋದು, ಫುಲ್ ಸೇಫ್ಟಿ ಎಲ್ಲ ರೆಡಿ ಇದೆ. ಸೊ ಇದು ನಿಮಗೆ ಡೈನಿಂಗ್ ಹಾಲ್ ಇದೆ. ನಿಮ್ಗೆ ಅಪ್ರಾಕ್ಸಿಮೇಟ್ 10/15 ಇದೆ. ಓಕೆ, 10/15 ಇದೆ. ಸೊ ರೂಮ್ ನಂಬರ್ 1 ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಬಾಲ್ಕನಿ ಇರಲ್ಲ, ಸ್ವಲ್ಪ ಡಿಫ್ರೆಂಟ್ ಆರ್ಕಿಟೆಕ್ಟ್ ಡಿಸೈನ್ ಬಂದಿದೆ. ಸೊ ಇದು ಬಾಲ್ಕನಿ, ಬಾಲ್ಕನಿ ಇದೆ ಇದಕ್ಕೂ ಕೂಡ. ಸೊ ಈ ಥರ 360 ಡಿಗ್ರಿ 180 ಡಿಗ್ರಿಯಲ್ಲಿ ಬಾಲ್ಕನಿ ಇದೆ. ಯು ಕ್ಯಾನ್ ಸಿ ಹೊರಗಡೆ ಏನೇನು ಡೆವಲಪ್ಮೆಂಟ್ ಇದೆ ಅಂತೇಳಿ. ಓಕೆ, ಸೊ ಬಾಲ್ಕನಿ ಜೊತೆಗೆ ಈ ರೂಮ್ ತುಂಬ ದೊಡ್ಡದಾಗಿದೆ. ಸೊ ಆರ್ಕಿಟೆಕ್ಟ್ ಎಂಟರ್ ಮಾಡಲಿಕ್ಕೆ ಇಲ್ಲಿ ನಿಮಗೆ ಒಂದು ವ್ಯೂ ಸಿಗುತ್ತೆ, ಒಳ್ಳೆ ಗಾಳಿ ಬೆಳಕು. ಅಗೇನ್ ಬಾತ್ರೂಮ್.
ನಿಮಗೆ ರನ್ನಿಂಗ್ ವಾಟ್ರ್ ಬೇಕಂದರೆ ಇಲ್ಲಿ ಹಾಕೋಬೋದು. 2x8 ಜಾಗ ಬಿಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಬಾತ್ರೂಮ್ ಕೂಡ 6x10 ಇದೆ. ಆಲ್ರೆಡಿ ಟೈಲ್ಸ್ ಎಲ್ಲ ಡಿಸೈನ್ ರೆಡಿಯಾಗಿದೆ. ಓಕೆ, ಗ್ರೇ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಇವನ್ ಬಾತ್ರೂಮ್ ಡೋರು ಕೂಡ ಟೀಕಲ್ಲೇ ಮಾಡಿಸ್ತಾ ಇರೋದು. ಯಾವುದೇ ಥರ UPSC ಅಥವಾ ಪ್ಲಾಸ್ಟಿಕ್ ಮೆಟೀರಿಯಲ್ ಹಾಕಿಲ್ಲ. ಓಕೆ, ಇದು ಕೂಡ ಪಾಲಿಶಿಂಗ್ ಸ್ಟೇಜಲ್ಲಿದೆ. ರೂಮ್ ನಂಬರ್ 2ಗೆ ಹೋಗ್ಬೇಕಂದ್ರೂ ನಿಮಗೆ ಸ್ಪೇಷಿಯಸ್ ಅಪ್ರಾಕ್ಸಿಮೇಟ್ಲಿ 5 ಅಡಿ ಜಾಗ ಇದೆ. ಇದನ್ನು ಕೂಡ ನೀವು ಒಂದು ಎದಕ್ಕಾದ್ರೂ ಯುಟಿಲೈಸ್ ಮಾಡ್ಕೋಬೋದು. ಸೊ ರೂಮ್ ನಂಬರ್ 2 ವಿತ್ ಅಟ್ಯಾಚ್ ಬಾತ್ರೂಮ್ 14.5 by 15. ನಿಮಗೆ ಇಲ್ಲಿ ವಾರ್ಡ್ರೂಬ್ಗೆ ಇಲ್ಲಿ ಸ್ಪೇಸ್ ಬಿಟ್ಟಿದ್ದಾರೆ. ಓಕೆ, ಸೊ ಇದು ಕೂಡ ಒಳ್ಳೆ ವೆಂಟಿಲೇಷನ್ಸು. ಇದು ಕೂಡ UPSC ಅಲ್ಲ, ಟೀಕ್ ವುಡ್ ಮಟೀರಿಯಲ್ ಕೂಡ ನೋಡ್ಬೋದು. ಸೊ ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಕೂಡ 12x8 ಸ್ಪೇಷಿಯಸ್ ಆಗಿದೆ. ಓಕೆ, ಸೊ ಒಳ್ಳೆ ಟೈಲ್ಸನ್ನು ಯೂಸ್ ಮಾಡಿದ್ದಾರೆ ನೀಟಾಗಿ. ಓಕೆ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಶೇಡಿಗೋಸ್ಕರ. ಸೊ ಅದ್ರ ಬದಲಿಗೆ 3rd ರೂಮ್ಗೆ ಹೋಗೋಣ. ಈ ಎಂಟ್ರಿ ಕೂಡ ರೂಮ್ ಎಂಟ್ರಿನೂ ಕೂಡ ಟೀಕೆ. ಫುಲ್ ಹೌಸಸ್ ಡನ್ ಬೈ ಟೀಕ್. ಇದು ಅಭಿ 14x14 ಇಟಾಲಿಯನ್ ಮಾರ್ಬಲ್. ಪಾಲಿಶಿಂಗ್ ಇನ್ನೂ ಮಾಡಬೇಕು. ಸೊ ಈಗ ತುಂಬ ಓಡಾಟ ಇದೆ ಅಂಥೇಳಿ ರಫ್ ಆಗಿದೆ. ಪಾಲಿಶಿಂಗ್ ಆದಮೇಲೆ ಇಟ್ ವಿಲ್ ಲುಕ್ ವೆರಿ ನೈಸ್. ಈ ರೂಮ್ಗೂ ಕೂಡ ಅಗೈನ್ ಬರ್ಮಾಟಿಕ್. ಇದ್ರದ್ದು ಕೂಡ ನಿಮಗೆ ಅಪ್ರಾಕ್ಸಿಮೇಟ್ಲಿ 5x8 ಬರುತ್ತೆ. ಇದು 3rd ರೂಮ್ಗೂ ಕೂಡ. ಸೊ ಇಲ್ಲೂ ಕೂಡ ರೂಮ್ಗೆ ಟೀಕ್ ವುಡ್ಡನ್ನೇ ಯೂಸ್ ಮಾಡಿದ್ದೀವಿ. ಪಾಲಿಶಿಂಗ್ ಪೆಂಡಿಂಗ್ ಇದೆ. ಇದು ಕೂಡ ಗ್ರೇ ಕಲರಲ್ಲೇ ಮಾಡಿದ್ದಾರೆ. ಸೊ ಓನ್ಲಿ ವಿಂಡೋಸ್, ಬಾತ್ರೂಮ್ ವಿಂಡೋಸ್ ಹೊರಗಡೆ ಮಾತ್ರ UPSC ಯೂಸ್ ಮಾಡೋದು ಬಿಟ್ಟರೆ ಎಂಟೈರ್ ಹೌಸ್ ಸ್ಟ್ರಕ್ಚರ್ಡ್ ಬೈ ಟೀಕ್ ವುಡ್. ಸ್ಪೇಷಿಯಸ್ 3 BHK. ನೀವೇನಾದರೂ ನೋಡ್ತಾ ಇದ್ದರೆ ಯು ಕ್ಯಾನ್ ಕಾಲ್ ಮೀ. ಸೊ ಈ ಫ್ಲ್ಯಾಟು ಎಷ್ಟು ದೂರದಲ್ಲಿದೆ, ಏನೇನು ಅಮ್ಯುನಿಟಿ, ಏನೇನು ಕನೆಕ್ಟಿವಿಟಿ ಇದೆ ಅದನ್ನೆಲ್ಲ ಈಗ ನಾನು ಟೆರೆಸ್ ಮೇಲಿಂದ ಹೇಳ್ತೀನಿ ನಿಮಗೆ. ಸೊ ನಿಮಗೆ ಒಂದು ರಫ್ಲಿ ಒಂದು ಐಡಿಯಾ ಬರುತ್ತೆ. ಸೊ ಬಿಫೋರ್ ಯು ವಿಸಿಟ್ ನಿಮ್ಮ ಹತ್ರ ಏನಾದರೂ ಬಜೆಟ್, ಆಸ್ಕಿಂಗ್ ಪ್ರೈಸಸ್ 2.6 CR, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಯಾಕಂದರೆ ಇದು ವೆರಿ ಪ್ರೈಮ್ ಏರಿಯಾ. ಆ್ಯಂಡ್ ಇವನ್ ಹೌಸ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಈಕ್ವಲ್ ಟು ಟಾಪ್ ಬಿಲ್ಡರ್ ಏನು ಬೆಂಗಳೂರಲ್ಲಿದೆ ಅಲ್ಲ ಆ ಥರ. ಇವನ್ ಟೆರೆಸ್ ಮೇಲೆ ನೋಡಿದ್ರು ಕೂಡ ಇಲ್ಲಿ ನಾವು ಜಸ್ಟ್ ಸಿಮೆಂಟ್ ಬಿಟ್ಟಿಲ್ಲ ಸೇಫ್ಟಿ ವೈಸು. ಇಲ್ಲೂ ಕೂಡ ಟೈಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಓಕೆ, ಸೊ ಸ್ಪೇಷಿಯಸ್ ಆಗಿದೆ. ಯಾವುದೇ ಪಿಲ್ಲರ್ ಅಟ್ಯಾಚ್ಮೆಂಟ್ ಇಲ್ಲ. ಇವನ್ ನಾಳೆ 4 ಫ್ಯಾಮಿಲಿ ಯು ಕ್ಯಾನ್ ಹ್ಯಾವ್ ಅ ಗೆಟ್ ಟುಗೆದರ್ ಇಲ್ಲಿ. ಸ್ಪೇಷಿಯಸ್ ಲೈಕ್ ಫುಲ್ 200 ಸ್ಕ್ವೇರ್ ಫೀಟ್ ಯುಟಿಲೈಸ್ ಮಾಡ್ಕೋಬೋದು. ವಾಟರ್ ಬ್ಯಾಕಪ್ ಕಾವೇರಿನೂ ಇದೆ, ಬೋರ್ವೆಲ್ಲು ಇದೆ. ಸೊ ನಿಮಗೆ ಯುಟಿಲಿಟಿಗೆ ಏನೇನು ಯೂಸ್ ಮಾಡಬೇಕು ಎಲ್ಲರಿಗೂ ಸಪ್ರೇಟಾಗಿ ಮಾಡಿದ್ದಾರೆ. ಓಕೆ, ಸೊ ಲೆಟ್ ಮಿ ಟೆಲ್ ಯು ಬೇಸಿಕ್ ಒನ್. ಈಗ ನೀವು ಇಲ್ಲಿಂದ ಏನು ನೋಡ್ತಾ ಇದ್ದೀರಲ್ವ, ದಿಸ್ ಇಸ್ ನಂದಿನಿ ಫ್ಲೈಓವರ್ ಸಿಗ್ನಲ್. ಇದು ಇಲ್ಲಿಂದ ಕೇವಲ 150 ಮೀಟ್ರಲ್ಲಿ ಅಪ್ಕಮಿಂಗ್ JP ನಗರ ಮೆಟ್ರೋ 5th phase ಮೆಟ್ರೋ ಬರುತ್ತೆ. ಸೊ ಇಲ್ಲೇ ಕೂಡ ಡಬಲ್ ಡೆಕ್ಕರು. ಸೊ ಇಫ್ ಯು ಸಿ ರೈಟ್ ಸೈಡ್, ಓಕೆ, ನಿಮಗೆ ವೆಗಾ ಸಿಟಿ ಮೆಟ್ರೋ ಬರುತ್ತೆ ವಿತಿನ್ 1.2 ಕಿಲೋಮೀಟರ್ ರೇಂಜಲ್ಲಿ. ಇವನ್ ಲೆಫ್ಟಿಗೆ ಹೋದ್ರೂ ನಾವು JP ನಗರ ಮೆಟ್ರೋ ಕೂಡ ವಿತಿನ್ 1.2 ಕಿಲೋಮೀಟರ್ ರೇಂಜಲ್ಲಿದೆ. ಇಲ್ಲಿಂದ ಜಯನಗರ ಜಸ್ಟ್ 3.5 ಕಿಲೋಮೀಟರ್ಸು. 4th ಬ್ಲಾಕ್ ಬಸ್ ಸ್ಟ್ಯಾಂಡನ್ನು ಕನ್ಸಿಡರ್ ಮಾಡಿ. ಇದು JP ನಗರ 5th phase ಅಂದ್ಕೊಳ್ಳೆ ತುಂಬ ಹಿಂದೆ ಅದು ಅನ್ಕೊತೀವಿ. ಇಲ್ಲಿ ನೋಡಿ, ನಮ್ಮ ಈ ಫ್ಲ್ಯಾಟಿಂದ ನೀವು JP ನಗರ ಕೆರೆ LIT ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಂದ್ರೆ ಇನ್ನೂ 4-5 ಕಿಲೋಮೀಟರ್ ಹಿಂದೆ ಹೋಗಬೇಕು. ಅದಕ್ಕೆ ವೆಲ್ ಕನೆಕ್ಟೆಡ್ ಇದೆ. ಅದ್ರ ಜೊತೆಗೆ ಯು ಸಿ ದಿಸ್ ಟೋಟಲ್ ಎನ್ವೈರ್ನ್ಮೆಂಟ್ JP ನಗರ ಅಪಾರ್ಟ್ಮೆಂಟ್. ಇಲ್ಲೆಲ್ಲ ಒಂದು 5-6 ಕೋಟಿ ಸಿಗಲ್ಲ ಅನ್ಕೊತೀನಿ. 12 ಕೋಟಿ ಮೇಲಿದೆ ಇಲ್ಲಿ. 4 BHK ಆ್ಯಂಡ್ ಎಬೋ. ಓಕೆ, ಅದಕ್ಕೆ ಪಕ್ಕದಲ್ಲೇ ಪ್ಯಾರಲಲ್ ಇರುವಂತಹ ಫ್ಲ್ಯಾಟ್ ನಮ್ಮದು. ಸೊ ಯು ಸಿ ಮಂತ್ರಿ ಪಿನಾಕಲ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ವಿಡಿಯೋದಲ್ಲಿ. ಮೀನಾಕ್ಷಿ ಮೌಲ್ ಹತ್ರ ಮಂತ್ರಿ ಪಿನಾಕಲ್ಲು. ಈ ಕಡೆಯಿಂದ ಇನ್ನೂ ಅಷ್ಟು ಅದಕ್ಕಿಂತ ಇನ್ನೂ ವೆಲ್ ವಿತಿನ್ ದ ಸಿಟಿ ರೇಂಜಲ್ಲಿದೆ. ಔಟರ್ ರಿಂಗ್ ರೋಡಿನ ಕೇವಲ 100 ಮೀಟ್ರ್ ಒಳಗಡೆ ಇದೆ. ಓಕೆ, ಸೊ ಈ ಥರ. ಇವನ್ ರಾಗಿಗುಡ್ಡ ಹತ್ರ ಒಂದು ಪೆನ್ಸಿಲ್ವಿಯಾ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಅದು ಕೂಡ ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ. ಸೊ ಅಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟರ್ ದೂರದಲ್ಲಿದೆ. ಸೊ ಯು ಕ್ಯಾನ್ ಸಿ ಒರಾಕಲ್ ಟೆಕ್ ಪಾರ್ಕ್ ಇಲ್ಲಿ JP ನಗರದಲ್ಲಿ. ಒರಾಕಲ್ ಒಂದು ಟೆಕ್ ಪಾರ್ಕ್ ಇದೆ. ಆ ಟೆಕ್ ಪಾರ್ಕ್ ಕೂಡ ಈ ಮನೆಯಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಕೂಡ ಇದೆ. ಸೊ ದಿಸ್ ಇಸ್ ದಿ ಎಂಟೈರ್ ಥಿಂಗ್. ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮ್ಮ ಹತ್ರ 2.5 CR ಬಜೆಟ್ ಇದ್ದು ಒಂದು 40-60 ಸೈಟಿಯಲ್ಲಿ ಆರ್ಕಿಟೆಕ್ಟ್ ಡಿಸೈನ್ ವೆಲ್ ಕನ್ಸ್ಟ್ರಕ್ಟೆಡ್ ಫ್ಲ್ಯಾಟ್ ನೋಡ್ತಾ ಇದ್ದರೆ ಈಸ್ಟ್ ಫೇಸಿಂಗ್, ಕಾಲ್ ಮೀ ಆನ್ ಮೈ ನಂಬರ್. ಥ್ಯಾಂಕ್ ಯು.